ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳನ್ನ ಬಳಸಿ ಒಂದು ಕೂಟು ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ. ಅವರೆಕಾಳಿನ ಸೀಸನ್ ಇದು. ನೀವು ಕೂಡ ಮನೆಯಲ್ಲಿ ಅವರೆಕಾಳನ್ನ ತಂದು ಈ ರೆಸಿಪಿಯನ್ನ ಖಂಡಿತ ಟ್ರೈ ಮಾಡಿ. ತುಂಬಾನೇ ರುಚಿಯಾಗಿರ್ತದೆ. ಅನ್ನದ ಜೊತೆ, ದೋಸೆಯ ಜೊತೆ, ಚಪಾತಿಯ ಜೊತೆ ಅಥವಾ ಮುದ್ದೆಯ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಈ ಕೂಟು. ಯಾವ ರೀತಿಯಾಗಿ ಮಾಡುವುದಂತ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರಲ್ಲಿ 3 ಬಗೆಯ ತರಕಾರಿಗಳನ್ನ ಹಾಕಿದ್ದೇನೆ. ಕ್ಯಾರೆಟ್, ಬೀನ್ಸ್ ಹಾಗೂ ಆಲೂಗಡ್ಡೆ. ಮುಳುಗುವಷ್ಟು ನೀರನ್ನ ಹಾಕಿದ್ದೇನೆ. ನಂತರ 1 ಟೀ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಪೀಸ್ ಮಾಡಿ ಸೇರಿಸ್ಕೊಂಡು ಮುಚ್ಚಳವನ್ನ ಮುಚ್ಚಿ 2 ರಿಂದ 3 ವಿಸಿಲನ್ನ ಹಾಕಿಸ್ಕೊಳ್ತೇನೆ. ತರಕಾರಿಗಳೆಲ್ಲ ಹದವಾಗಿ ಬೆಂದ್ರೆ ಸಾಕು, ಕರಗಿ ಹೋಗುವ ಅವಶ್ಯಕತೆ ಇಲ್ಲ. ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. 2 ಕಪ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟು ನೀರು ಕುದಿ ಬಂದ ನಂತರ ಅರಿಶಿನವನ್ನ ಹಾಕಿದ್ದೇನೆ. ನಂತರ ನಾನಿಲ್ಲಿ ಅವರೆಕಾಳನ್ನ ಹಾಕೊಳ್ತಾ ಇದ್ದೇನೆ. ಇದು ಹಿತಕಿದ ಅವರೆಕಾಳು. ಮೇಲ್ಗಡೆ ಇರುವ ಸಿಪ್ಪೆಯನ್ನ ತೆಗೆದು ಬಳಸ್ತಾ ಇದ್ದೇನೆ. ಕಾಳು ಹಸಿರಾಗಿದ್ರೆ ತರಕಾರಿಗಳ ಜೊತೆಗೆ ಹಾಕಿ ನೀವು ಬೇಯಿಸ್ಕೊಂಡ್ರು ಚೆನ್ನಾಗಾಗ್ತದೆ. ಈ ಬೆಳ್ತಿರೋದ್ರಿಂದ ಇದನ್ನ ಮೇಲ್ಗಡೆ ಇರುವ ಸಿಪ್ಪೆಯನ್ನ ತೆಗೆದು ಬಳಸ್ತಾ ಇದ್ದೇನೆ. ಈಗ ಮಸಾಲೆಯನ್ನ ಮಾಡ್ಲಿಕ್ಕೆ ಒಂದು ಬಾಣಲೆಯನ್ನ ಬಿಸಿಗಿಟ್ಟಿದ್ದೇನೆ. ಅದರಲ್ಲಿ 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿದ್ದೇನೆ. ನಂತರ 1/4 ಟೀ ಚಮಚ ಆಗುವಷ್ಟು ಕಡಲೆಬೇಳೆ, ಅರ್ಧ ಟೀ ಚಮಚ ಆಗುವಷ್ಟು ಉದ್ದಿನಬೇಳೆ, ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, ಸ್ವಲ್ಪ ಹುರ್ಕೊಂಡು ಒಂದೇ ಒಂದು ಲವಂಗವನ್ನ ಹಾಕಿ ಇದನ್ನ ಸ್ವಲ್ಪ ಬಣ್ಣ ಬದಲಾಗುವ ತನಕ ಹುರ್ಕೊಂಡಿದ್ದೇನೆ. ನಂತರ ಒಂದು 3 ಬ್ಯಾಡಗಿ ಮೆಣಸನ್ನ ಹಾಕ್ತಾ ಇದ್ದೇನೆ. ನಂತರ 2 ಹಸಿಮೆಣಸಿನಕಾಯಿಯನ್ನ ಹಾಕೊಳ್ತಾ ಇದ್ದೇನೆ. ಎರಡನ್ನು ಬಳಸಿದ್ರೆ ಈ ಕೂಟು ತುಂಬಾನೇ ರುಚಿಯಾಗಿರ್ತದೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಇಷ್ಟು ಖಾರ ನಾನು ಬಳಸ್ತಾ ಇರುವ ತರಕಾರಿ ಅವರೆಕಾಳಿಗೆ ಸರಿ ಹೋಗ್ತದೆ. ಈಗ ಸ್ವಲ್ಪ ಇಂಗನ್ನ ಹಾಕೊಂಡು ಇದನ್ನು ಕೂಡ ಹುರ್ಕೊಳ್ತೇನೆ. ನಂತರ 3 ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನ ಬಳಸ್ತಾ ಇದ್ದೇನೆ. ನಂತರ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಜೀರಿಗೆಯನ್ನ ಕೊನೆಯಲ್ಲಿ ಹಾಕೊಂಡ್ರೆ ಸಾಕು. ತುಂಬಾ ಹೊತ್ತು ಇದನ್ನ ಬಣ್ಣ ಬದಲಾಗುವ ತನಕ ಎಲ್ಲ ಸಾಂಬಾರಿಗೆಲ್ಲ ಹುರಿದಷ್ಟು ಹುರಿಯೋ ಅಗತ್ಯ ಇಲ್ಲ. ಕೂಟಿಗೆ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹುರಿದ್ರೂ ಚೆನ್ನಾಗಿ ಬರ್ತದೆ. ರೆಸಿಪಿಯ ಪರಿಮಳ ಚೆನ್ನಾಗಾಗ್ತದೆ. ಸ್ವಲ್ಪ ಹುರಿದಾದ ನಂತರ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ ಎಲ್ಲ ಸರಿಯಾಗಿ ಹುರಿದಾಗ್ತದೆ ಇಷ್ಟ ಆಗುವಾಗ. ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೇನೆ. ನಂತರ 1 ಟೇಬಲ್ ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕ್ತಾ ಇದ್ದೇನೆ. ಅವರೇ ಬೇಳೆಯ ಕೂಟನ್ನ ಮಾಡುವಾಗ ಗಸಗಸೆ ಕಂಪಲ್ಸರಿಯಾಗಿ ಹಾಕಲೇಬೇಕು. ತುಂಬಾನೇ ರುಚಿಯಾಗಿ ಬರ್ತದೆ ಕೂಟು. ನಂತರ 1-2 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಬಟ್ಟಲ್ ಆಗುವಷ್ಟು ಕಾಯಿ ತುರಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಉಳಿದಿದ್ದನ್ನ ಮಸಾಲೆಯನ್ನು ರುಬ್ಬುವಾಗ ಬಳಸ್ಕೊಳ್ತೇನೆ. ಉರಿಯನ್ನ ಆಫ್ ಮಾಡಿ ಈ ಮಸಾಲೆಯ ಜೊತೆಗೆ ಎಲ್ಲವನ್ನ ಮಿಕ್ಸ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಬಾಣಲೆಯ ಬಿಸಿಗೆ ಗಸಗಸೆ ಹಾಗೂ ಕಾಯಿ ಎಲ್ಲ ಹುರಿದ ಹಾಗೆ ಆಗ್ತದೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ಉಳಿದಿರುವ ಕಾಯಿ ತುರಿಯನ್ನ ಹಾಕಿದ್ದೇನೆ. ನಂತರ ಹುರಿದಿರುವ ಮಸಾಲೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಈ ಎಲ್ಲ ಮಸಾಲೆಯನ್ನ ಹಾಕಿ ನೀವು ಕೂಡ ಮನೆಯಲ್ಲಿ ಈ ಕೂಟನ್ನ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಿತಕಿದ ಅವರೆಕಾಳು ಅಥವಾ ಅವರೆಕಾಳಿನ ಪ್ರಿಯರು ನೀವಾಗಿದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮಸಾಲೆಯನ್ನೆಲ್ಲ ಹಾಕಿ ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ. ಅಷ್ಟರಲ್ಲಿ ಇಲ್ಲಿ ಅವರೆಕಾಳನ್ನ ನಾನು ಬೇಯಲಿಕ್ಕೆ ಇಟ್ಟಿದ್ದು ಕೂಡ ಹದವಾಗಿ ಬೆಂದಿದೆ. ಇದಕ್ಕೆ ಹಿತಕಿದ ಅವರೆಕಾಳು ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಅವರೆಕಾಳಿನ ಬಳಕೆ ತುಂಬಾನೇ ಕಡಿಮೆ. ಬೆಂಗಳೂರಲ್ಲಿ ಈ ಟೈಮಲ್ಲಿ ಬೇಕಾದಷ್ಟು ಅವರೆಕಾಳುಗಳು ಸಿಗ್ತದೆ. ನಮ್ಮ ರಿಲೇಟಿವ್ ಒಬ್ರು ಇದನ್ನ ತಂದ್ಕೊಟ್ಟಿದ್ರಿಂದ ನನಗೆ ಇದು ಸಿಕ್ತು. ಇಲ್ಲಾಂದ್ರೆ ನಮ್ಮೂರಲ್ಲಿ ಅವರೆಕಾಳು ಸ್ವಲ್ಪ ಉಪಯೋಗ ಕಡಿಮೆ ಅಂತಾನೆ ಹೇಳ್ಬೋದು. ಈಗೀಗ ಬರ್ತದೆ, ಮಾಲ್ಗಳಲ್ಲೆಲ್ಲ ಸಿಗ್ತದೆ, ಸ್ವಲ್ಪ ಕಡಿಮೆ. ನಂತರ ಈಗಾಗಲೇ ಬೆಂದಿರುವ ತರಕಾರಿಯ ಹೋಳುಗಳನ್ನ ಹಾಕಿದ್ದೇನೆ. ಹುಣಸೆ ಹಣ್ಣಿನ ರಸವನ್ನ ಹಾಕಿದ್ದೇನೆ. ಈಗ ರುಬ್ಬಿರುವ ಮಸಾಲೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಕೂಟು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಹಾಗಾಗಿ ನೀರನ್ನ ನೋಡ್ಕೊಂಡು ಸೇರಿಸ್ಬೇಕು. ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನ ಹಾಕಿ ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಂಡು ನೀರು ಅಗತ್ಯ ಇದೆ ಅಂತ ಅನ್ಸಿದ್ರೆ ಸೇರಿಸ್ಕೊಳ್ಬಹುದು. ಗಟ್ಟಿಯಾಗಿ ಬೇಕು ಅಂದ್ರೆ ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬಹುದು. ಈಗ ನೋಡ್ಲಿಕ್ಕೆ ಸ್ವಲ್ಪ ನೀರಾಗಿ ಅನ್ಸಿದ್ರು ಕೂಡ ಇದು ಕುದಿ ಬಂದ ನಂತರ ಗಟ್ಟಿ ಆಗ್ತಾ ಬರ್ತದೆ. ತಣ್ಣಗಾದ ನಂತರ ಮತ್ತು ಸ್ವಲ್ಪ ಗಟ್ಟಿ ಆಗ್ತದೆ. ನಿಮಗೆ ಯಾವ ಹದದಲ್ಲಿ ಬೇಕು ಅಂತ ನೋಡ್ಕೊಂಡು ಕೂಟನ್ನ ರೆಡಿ ಮಾಡ್ಕೊಳ್ಳಿ. ದೋಸೆಯ ಜೊತೆಗೋ, ಅನ್ನದ ಜೊತೆಗೋ ಅಥವಾ ಮುದ್ದೆಯ ಜೊತೆಗೋ ಯಾವುದ್ರ ಜೊತೆಗೆ ನೀವು ಸರ್ವ್ ಮಾಡ್ತೀರಾ ಅಂತ ನೋಡ್ಕೊಂಡು ಇದರ ಥಿಕ್ನೆಸ್ ಅನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ರುಚಿಯಾದ ಅವರೆಕಾಳಿನ ಕೂಟು ರೆಡಿಯಾಗಿದೆ. ನಾನಿಲ್ಲಿ ಬೆಳ್ಳುಳ್ಳಿಯನ್ನಾಗಲಿ ಈರುಳ್ಳಿಯನ್ನಾಗಲಿ ಬಳಸಿಲ್ಲ. ಬ್ರಾಹ್ಮಣರ ಶೈಲಿಯಲ್ಲಿ ಮಾಡ್ತಾ ಇರೋದ್ರಿಂದ ಬಳಸಿಲ್ಲ. ನಿಮಗೆ ಬೇಕು ಅಂದ್ರೆ ಮಸಾಲೆಯನ್ನು ಹುರಿಯುವಾಗ ಬೆಳ್ಳುಳ್ಳಿಯನ್ನ ಅಥವಾ ಈರುಳ್ಳಿಯನ್ನ ಹುರಿಲಿಕ್ಕೆ ಹಾಕೊಳ್ಬಹುದು. ಅದು ಕೂಡ ಚೆನ್ನಾಗಾಗ್ತದೆ. ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೊಳ್ಳಿ. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನ ಹಾಕಬೇಕು. ಒಗ್ಗರಣೆಗೆ
ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು ಹಾಗೂ ಇಂಗನ್ನ ಹಾಕಿ ಒಗ್ಗರಣೆಯನ್ನು ಮಾಡಿ ರುಚಿಯಾದ ಕೂಟಿಗೆ ಹಾಕಿದರೆ ಅವರೆಕಾಳಿನ ಕೂಟು ರೆಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಅವರೆಕಾಳಿನ ಪ್ರಿಯರಾಗಿದ್ದರೆ ನಿಮಗೆ ಈ ಕಾಳು ಎಷ್ಟು ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನೋಡಲಿಕ್ಕೆ ಮಿಸೆಸ್ ಭಗವತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ, ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.